Priorities. Beautiful mom. Garransi because tomato ಹಾಕಿಲ್ಲ. Hey guys, ಹೆಂಗದಿರ ಎಲ್ಲರೂ? I hope you all are doing great. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ. ಸೊ ಸಂಡೇ ಅಂದಿದ ತಕ್ಷಣ ನಾನ್ ವೆಜಿಟೇರಿಯನ್ಸ್ ಮನ್ಯಾಗ ಏನಾರ ಒಂದು ಸ್ಪೆಷಲ್ ಇದ್ದೇ ಇರ್ತೈತಲ್ಲ. ಎವ್ರಿ ಸಂಡೇ ಅಂತ ಹೇಳಲ್ಲ, ಬಟ್ ಸಮ್ ಸಂಡೇಸ್ ಆ ಸ್ಪೆಷಲ್. ಸೊ ಇವತ್ತು ನಮ್ಮ ಮನ್ಯಾಗ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಮಾಡತ್ತಾರ ಮಮ್ಮಿ. ಸೊ ಈ ವಿಡಿಯೋನಾಗ ನಾನು ನಿಮ್ಗೆ ನನ್ನ ಕಿಚನ್ಗೆ ಕರ್ಕೊಂಡು ಹೋಗ್ತೀನಿ. ಚಿಕನ್ ಬಿರಿಯಾನಿ ನಮ್ಮ ಮನ್ಯಾಗ ಹೆಂಗೆ ಪ್ರಿಪೇರ್ ಆಗ್ತೈತೆ ಅಂತ ಹೇಳಿ ನೋಡೋಣ, ಮತ್ತು ಅದನ್ನು ತಿಂದು ರಿವ್ಯೂಸ್ ಕೊಡೋಣ. ಆಮೇಲೆ ನಮ್ಮ ಮನ್ಯಾಗಂತೂ ಭಾಳ ಸ್ಪೈಸಿ ಮಾಡ್ತಾರೆ ಯಾವತ್ತು. ಸೊ ಐ ಆಮ್ ಈಗರ್ಲಿ ವೇಟಿಂಗ್. ಟಿಫನ್ ಆತೀಗ ಇವತ್ತು ನಮ್ಮ ಮನ್ಯಾಗ ಸೂಸ್ಲಾ ಮಾಡಿದ್ರು. ಸೊ ಟಿಫನ್ ತಿಂದಾತಿ ಚಿಕನ್ ತಂದ್ವಿ, ಈಗ ಬಿರಿಯಾನಿ ಪ್ರಿಪೇರ್ ಮಾಡಬೇಕು. ಲೆಟ್ಸ್ ಬಿಗಿನ್ ದಿಸ್ ವಿಡಿಯೋ. ಚಿಕನ್ ಬಿರಿಯಾನಿ ಮಾಡೋಕೆ ಅಥವಾ ಯಾವುದೋ ಒಂದು ಬಿರಿಯಾನಿ ಐಟಮ್ ಮಾಡೋಕೆ ಮಸಾಲೆಗೆ ಏನೇನು ಹಾಕ್ತಾರೆ ಮಿಕ್ಸಿಗೆ ಅನ್ನೋದು ಭಾಳ ಇಂಪಾರ್ಟೆಂಟು. ಅದನ್ನೆಲ್ಲ ತೋರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ನಮ್ಮ ಮಮ್ಮಿ ಅರ್ಜೆಂಟ್ನಾಗ ಆಗಲೇ ಎಲ್ಲ ಹಾಕಿಬಿಟ್ಟು ಗರ್ರ್ ಅನ್ಸಿ ಮಿಕ್ಸಿ ಅನ್ಸಿ ಆಗಲೇ ಇಟ್ಬಿಟ್ಟಾರ ಈಗ. ಸೊ ಅದ್ರನಾಗ ಏನೇನು ಹಾಕ್ಯಾರ ಅಂಥೇಳಿ ಮಮ್ಮಿ ಕೇಳ್ತೇನೆ. ಈಗ ಮಿಕ್ಸಿ ಮಾಡಿ ಇಟ್ಟಿಯಲ್ಲ ಮಮ್ಮಿ, ಅದ್ರನಾಗ ಏನೇನು ಹಾಕಿ ನಾನು ಗೆಸ್ ಮಾಡ್ಲಾ? ಟೊಮೆಟೊ ಹಾಕಿಲ್ಲ. ಟೊಮೆಟೊ ಹಾಕ್ತಿದ್ದಿಲ್ಲ ಮಮ್ಮಿ? ಓಕೆ. ಸೊ ನಮ್ಮ ಮನೆ ಬಿರಿಯಾನಿಲಿ, ಚಿಕನ್ ಬಿರಿಯಾನಿಲಿ ಟೊಮೆಟೊ ಹಾಕಲ್ಲ ಗೈಸ್. ಸೊ ಏನೇನು ಹಾಕ್ತೀವಿ? ಶುಂಠಿ ಹಾಕ್ಯಾರ, ಬೆಳ್ಳುಳ್ಳಿ, ಕೊತ್ತಂಬರಿ, ಕೊಬ್ಬರಿ, ಚಕ್ಕಿ, ಲವಂಗ, ಯಾಲಕ್ಕಿ. ಸೊ ಇಷ್ಟು ಹಾಕಿ ಸಣ್ಣ ಈರುಳ್ಳಿ ಹಾಕಿ. ಸಣ್ಣ ಈರುಳ್ಳಿ ಅಂದ್ರೆ ಏನದು? ಮತ್ತೆ ಈರುಳ್ಳಿ ಒಂದು ಚಿಕ್ಕದು ಸುಮ್ನೆ ಹಾಕದ ಅದು ಬೇಕು. ಒಂದು ಸಣ್ಣ ಈರುಳ್ಳಿ ಹಾಕಿ, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿ ಮಿಕ್ಸಿ ಮಾಡಿ, ಇಷ್ಟು ಹಾಕಿಸಿ ಗರ್ರ್ ಅನ್ಸಿ ಆಗಲಿ ಇಟ್ಬಿಟ್ಟಾರ. ಈಗ ನಾನು ಪೇಸ್ಟ್ ತೋರಿಸ್ತೀನಿ, ಬರ್ರಿ ನೋಡೋಣ. ಬಿರಿಯಾನಿಗೆ ಇದೆಲ್ಲ ಹಾಕಿ ಏನೇನು ಐಟಮ್ಸ್ ಹೇಳಿದ್ನಲ್ಲ ಅದನ್ನೆಲ್ಲ ಹಾಕಿ ಈಗ ಪೇಸ್ಟ್ ಮಾಡಿ ಇಟ್ಟಾರ ಮಮ್ಮಿ. ಕೊಬ್ಬರಿ ಅಂದ್ರೆ ಒಣ ಕೊಬ್ಬರಿ, ಈ ಕಡೆ ಜನ ಮಂಡ್ಯದವರು. ನಮ್ಮ ಕಡೆ ಹಸಿ ಕಾಯಿಗೂ ಅಂದ್ರೆ ಕಾಯಿ ಅಂತ ನೀವೇನಂತೀರೋ ಸೌತ್ ಕರ್ನಾಟಕ ಪೀಪಲ್, ನಾವು ಅದಕ್ಕೆ ಕೊಬ್ಬರಿ ಅಂತಾನೆ ಅನ್ನೋದು. ಸೌತ್ ಕರ್ನಾಟಕ ಪೀಪಲಿಗೆ ಕೊಬ್ಬರಿ ಅಂತಂದ್ರೆ ಒಣದಂತ, ಕಾಯಿ ಅಂತಂದ್ರೆ ತೆಂಗಿನಕಾಯ್ದು ಅದು ಅಂಥೇಳಿ. ಬಟ್ ನಾವು ಎಲ್ಲದಕ್ಕೂ ಕೊಬ್ಬರಿ ಅಂತಾನೆ ಅನ್ನೋದು. ಬಟ್ ನಾವು ಹಾಕ್ತಿರೋದು ಇದನ್ನ, ಆಯ್ತಾ? ಹಸಿ ಕೊಬ್ಬರಿನ ನಾವು ಹಾಕೋದು. ವೆರಿ ಇಂಪಾರ್ಟೆಂಟ್ ಪಾರ್ಟ್ ನಾನು ಹೇಳಲೇಬೇಕು. ದಿಸ್ ಬಿರಿಯಾನಿ ಈಸ್ ಗೋಯಿಂಗ್ ಟು ಬಿ ವೆರಿ ಸ್ಪೈಸಿ ಮತ್ತು ಭಾಳ ಟೇಸ್ಟಿ. ಎಲ್ಲ ಫುಲ್ ಏನೇನು ಐಟಮ್ಸ್ ಹಾಕತ್ತೇವೆ ಅದಕ್ಕೆ ಎಲ್ಲ ನೀಟಾಗಿ ನೋಟ್ ಮಾಡ್ಕೊರಿ. ಟ್ರೈ ಇಟ್. ತಂದಿರೋ ಚಿಕನ್ನ ಫುಲ್ ನೀಟಾಗಿ ವಾಶ್ ಮಾಡ್ಬೇಕು ಫಸ್ಟ್, ನೆನ್ಪಿಟ್ಕೊರಿ. ನಾವು ಈಗ ಏನೋ ಒಂದು ಅಡುಗೆ ಮಾಡ್ಬೇಕು ಇವತ್ತು, ನನಗೆ ಮಮ್ಮಿ ಏನಾರ ಇದು ಮಾಡು, ಚಿಕನ್ ಬಿರಿಯಾನಿ ಮಾಡು, ಸಾಂಬಾರು ಮಾಡು ಅಂತ ಏನಾರು ಕೊಟ್ರೆ ನಾವು ಯೂಟ್ಯೂಬ್ ಹೋಗ್ತೀವಿ, ನೋಡ್ಕೊಂಡು ಮಾಡಿಬಿಡ್ತೀವಿ. ಬಟ್ ಆವಾಗ ಮಮ್ಮಿಗೆ ಚಿಕನ್ ಬಿರಿಯಾನಿನ ಮಮ್ಮಿ ಸಿಸ್ಟರ್ ಹೇಳ್ಕೊಟ್ಟಿದ್ರಂತ. ಅಂದ್ರೆ ಮಮ್ಮಿಗಿಂತ ಸಣ್ಣವರು ಸಿಸ್ಟರ್ ಹೇಳ್ಕೊಟ್ಟಿದ್ರಂತ, ಶೋಭಾ ಆಂಟಿ. ಮಮ್ಮಿ ನಾನ್ ವೆಜ್ಜೇ ತಿಂತಿರ್ಲಿಲ್ಲ ಸಣ್ಣಕ್ಕಿದ್ದಾಗ. ಸೊ ಕಲ್ತಿರ್ಲಿಲ್ಲ ಮಮ್ಮಿ. ವೆಜ್ ಐಟಮ್ಸ್ ಎಲ್ಲ ಮಾಡ್ತಿದ್ರು, ರೊಟ್ಟಿ, ಜೋಳದ ರೊಟ್ಟಿ, ಸಾರು, ಅವೆಲ್ಲ ವೆಜ್ ಐಟಮ್ಸ್ ಎಲ್ಲ ಮಾಡ್ತಿದ್ರಂತ. ಬಟ್ ನಾನ್ ವೆಜ್ ಆಮೇಲೆ ಲೇಟ್ಲಿ ಮದುವೆ ಆದಮೇಲೆ ಮಮ್ಮಿ ಕಲ್ತಿದ್ದು ತಿನ್ನಾಕ ಮತ್ತು ಮಾಡಾಕ. ಈರುಳ್ಳಿ ಚಿಕನ್ ಎಲ್ಲ ಎಣ್ಣೆ ಒಳಗೆ ಫ್ರೈ ಮಾಡಿದ್ಮೇಲೆ ಇದೇನು ಮಸಾಲೆ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕಿ, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಬೇಕಂದ್ರೆ ಹಾಕ್ಬೋದು ಇದು ಬಿರಿಯಾನಿ ಮಸಾಲೆ ಪೌಡ್ರ್ ಹಾಕ್ಬೋದು. ಎಲ್ಲ ಇದ್ರಾಗ ಹಾಕ್ಬಿಟ್ಟಿರ್ತೀವಲ್ಲ ಚಕ್ಕಿ ಲವಂಗ, ಹಿಂಗಾಗಿ ಮತ್ತೆ ಅದು ಎಕ್ಸ್ಟ್ರಾ ಹಾಕತ್ತೇನೆ ಅಂತ ಅನ್ನಿಸ್ತತಿ. ಮೇಲೆ ಒಂಚೂರು ಹೌದಲ್ಲ ಅಷ್ಟು ಹಾಕ್ತೀನಿ, ಒಂದು ಸಣ್ಣದು ಟೀ ಸ್ಪೂನ್ ಅಷ್ಟು ಹಾಕ್ತೀನಿ.
ಬೆಸ್ಟ್ ಬಿಫೋರ್ 12 months. 6 ತಿಂಗಳಾಗೈತಿ ಈಗ. ಚಿಕನ್ ಮಟನ್ ಬಿರಿಯಾನಿನ ಇದು ಬಿರಿಯಾನಿನ ಮಮ್ಮಿ ಇದು ಅದು ಬೇರೆ ಕಂಪ್ನಿ ಇದು ಬೇರೆ ಕಂಪ್ನಿ. ಅದನ್ನ ಹಾಕು ಯಾವಾಗೂ ಅದನ್ನ ಅದ್ರಲ್ಲಿ ಹಾಕೋದು. ನಾವು ಯಾವಾಗಲೂ ಇದು ಬಿರಿಯಾನಿ ಪೌಡರ್ ಯೂಸ್ ಮಾಡೋದು ಫ್ರಮ್ ತೇಜು. ಸೊ ಈಗ ಅದನ್ನ ಎಷ್ಟು ಮಮ್ಮಿ 1/2 ಟೀ ಸ್ಪೂನಾ 1 ಟೀ ಸ್ಪೂನ್ ಹಾಕ್ಯಾರ. 2 ವಿಷಲ್ ಮಾಡ್ತೀಯ ಮಮ್ಮಿ. ಸೊ ಈಗೆಲ್ಲ ಹಾಕಾತು 2 ವಿಷಲ್ ವೇಟ್ ಮಾಡಬೇಕು. ಅದಾದಮೇಲೆ ಬಿರಿಯಾನಿ ವಿಲ್ ಬಿ ರೆಡಿ. ನಾನು ರೀಟೇಕ್ ಮಾಡತ್ತಿದ್ದೆ, ಸೊ ಮಮ್ಮಿ ಇಸ್ ಲಾಫಿಂಗ್. ಬಿರಿಯಾನಿ ಆತು, ಕುಕ್ಕರ್ ಇಟ್ಟೇವಿ, 2 ವಿಷಲ್ ಆಗಬೇಕು. ಅದಾದ್ರೆ ಬಿರಿಯಾನಿ ಆದಂಗೆ. ಈಗ ಮಮ್ಮಿ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆ ಮಸಾಲೆ ತೆಗಿಯತ್ತಾರ. ಚಿಕನ್ ಸಾಂಬಾರಿಗೆ ಟೊಮೆಟೊ ಹಾಕ್ತೀವಿ. ಅದು ಕನ್ಫ್ಯೂಸ್ ಆಗಿತ್ತು ನಂಗೆ ಬಿರಿಯಾನಿ ಅಂಥೇಳಿ. ನಾಲ್ಕಾ ಹಿಂಗೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತೀನಿ. ಫ್ರಿಜ್ಜಿಂದ ಟೊಮೆಟೊ ತಂದುಕೊಡೋದು, ಈರುಳ್ಳಿ ತಂದುಕೊಡೋದು, ಆಮೇಲೆ ಚಾಪ್ ಮಾಡೋದು, ವೆಜಿಟೇಬಲ್ಸ್ ಕಲ್ಸೋದು. ಅದು ಮಮ್ಮಿ ಏನಾರು ಚಾಪ್ ಮಾಡ್ತಿರ್ತಾರೆ, ಈ ಕಡೆ ಹಾಕಿರೋ ಐಟಮ್ಸ್ಗೆಲ್ಲ ಸ್ವಲ್ಪ ಮಿಕ್ಸ್ ಮಾಡೋದು ಅಂಥವೆಲ್ಲ ಒಳ್ಳೊಳ್ಳೆ ಕೆಲಸ ಅಲ್ಲಿ ಬಿಡು. ಹಿಂಗೆ ಇದ್ಯಾಕೆ ಹಿಂಗೆ ಟೊಮೆಟೊ ಫ್ರೈ ಮಾಡತ್ತಿ ಮಮ್ಮಿ? ಅದು ವಿತೌಟ್ ಚಾಪಿಂಗ್ ಇಲ್ಲ, ಅದನ್ನು ಮಿಕ್ಸಿಗೆ ಹಾಕ್ತೀನಿ. ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಿ ಮಿಕ್ಸಿಗೆ ಹಾಕಕ್ಕ. ಸಾರು ಮಾಡತ್ತೇವಲ್ಲ, ಮಿಕ್ಸಿಗೆ ಹಸಿ ಟೊಮೆಟೊ ಹಾಕಲ್ಲ ಮಮ್ಮಿ. ಅದನ್ನು ಹಿಂಗೆ ಆಯಿಲ್ ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಚಾಪ್ ಮಾಡ್ತೀಯಾ? ಮಾಡಲ್ಲ, ಚಾಪ್ ಮಾಡಲ್ಲ. ಇಡೇದು ಟೊಮೆಟೊನ ದಬ್ರಾಗಿಟ್ಟು ಆಯಿಲ್ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಸೊ ನಮ್ಮ ವರ್ಡ್ಸ್ ನೀನು ವೈ ಆರ್ ಯು ಲಾಫಿಂಗ್? ದಬ್ರಿ ಅಂದಿದ್ದಕ್ಕೆ ಮಮ್ಮಿ ಇಸ್ ಲಾಫಿಂಗ್. ಸೌತ್ ಕರ್ನಾಟಕ ಪೀಪಲ್ ಪಾತ್ರೆ ಅಂತಾರ, ನಾವು ದಬ್ರಿ ಅಂತೀವಿ. ದಟ್ಸ್ ಇಟ್. ಬಾಂಡ್ಲಿ. ಎವ್ರಿ ಟೈಮು ಅಡುಗೆ ಮಾಡೋದು ಮಮ್ಮಿನ. ನಾನು ಇನ್ನೂ ಅಡುಗೆ ಕಲ್ತಿಲ್ಲ, ಅಂದರೆ ಪರ್ಫೆಕ್ಟ್ ಒಂದು ಫುಲ್ಲು ಲಂಚ್ ಅಥವಾ ಡಿನ್ನರ್ ಮಾಡೋ ಥರ ಕಲ್ತಿಲ್ಲ. ಯಾವತ್ತರ ಒಂದು ಸಣ್ಣದು ಏನಾರು ಒಂದು ಚಿಕನ್ ಫ್ರೈನೋ ಏನೋ ಒಂದು ಮಾಡ್ತಿರ್ತೀನಿ. ಹಾಕು. ಆದ್ರೆ ಮಮ್ಮಿದೇನಂತಂದ್ರೆ ಪ್ರತಿ ಟೈಮ್ ಏನಾರು ಒಂದು ಅಡುಗೆ ಮಾಡ್ತಿರ್ತಾರಂತಂದ್ರೆ, ಈಗ ಅಕ್ಕಿ ಹಾಕತ್ತಿರ್ತಾರ ಬಿರಿಯಾನಿಗೆ, ರಶ್ಮಿ 1 ಉರಿ ಹಾಕ್ಲೆ ಸಾಕ, 1 ಹಾಕ್ಲೆ ಅಂತ ಕೇಳ್ತಾರೆ. ಈಗ ಅದು ಏನದು ವಿಷಲ್ ಆಗತ್ತೈತೆ, ಅದು 2 ಸಾಕ, ಇನ್ನೊಂದು ಮಾಡ್ಲಿ ಅಂತ ಕೇಳತ್ತಾರೆ. ನನಗೆ ಏನು ಗೊತ್ತು ಮಾಮ್ಸ್, ನನಗೆ ಏನು ಗೊತ್ತು, ನನಗೆ ಯಾಕೆ ಕೇಳ್ತಿರ್ತಾನೆ ಮಮ್ಮಿ ಗೊತ್ತೇ ಇಲ್ಲ. ಬಾಜುಕ್ ನಿಂತಿರ್ತೇನಲ್ಲ ಅದಕ್ಕಂತ. ಸಾರಿಗೆ ಕೊಬ್ಬರಿ ಎಲ್ಲ ಸಣ್ಣ ಸಣ್ಣಕ್ಕೆ ಹೆಚ್ಕೊಟ್ಟೆ. ಈಗ ಅದನ್ನು ಮಿಕ್ಸಿಗೆ ಹಾಕ್ಬೇಕು. ಈಗ ಚಾಪ್ ಮಾಡಿರೋ ಕೊಬ್ಬರಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕತ್ತೀನಿ. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಈಗ ಮತ್ತೆ ಗರ್ರ ಅನ್ಸತ್ತಾರ. ಮಮ್ಮಿ ಯಾವಾಗಲೂ ಹಿಂಗೆ ಅಡುಗೆ ಮಾಡಬೇಕಾರೆ ಇಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾರ. ಸಾಂಗ್ ಕೇಳ್ಕೊತ ಮಮ್ಮಿ ಅಡುಗೆ ಮಾಡೋದು. ಸಾಂಗ್ಸ್ ಅವು ಹೊಸ ಸಾಂಗ್ಸ್ ಯಾವುದು ಮಮ್ಮಿ ಕೇಳಲ್ಲ. ಮಮ್ಮಿ ಬರೀ ಹಳೆ ಸಾಂಗ್ಸ್ ಕೇಳ್ತಿರ್ತಾರೆ. ಅನಂತ್ನಾಗ್ ಹಿಟ್ಸ್ ಮತ್ತು ರಾಜ್ಕುಮಾರ್ ಹಿಟ್ಸ್ ಮಾಮ್ಸ್ ಒಟ್ಟು ಹಳೆ ಸಾಂಗ್ಸ್ 80ರ ದಶಕದ್ದು 80s ಸಾಂಗ್ಸ್ನ ಇಲ್ಲಿ ಹಾಕ್ಕೊಂಡು ಕೇಳ್ತಿರ್ತಾರೆ ಮಮ್ಮಿ ಅಡುಗೆ ಮಾಡೋಬೇಕಾರೆ. ಮಮ್ಮಿ ಸ್ಟ್ರಗ್ಲಿಂಗ್ ಟು ಓಪನ್ ದಿಸ್ ಜಾರ್. ಸ್ಟುಪಿಡ್ ಜಾರ್, ಅದಕ್ಕೆ ತೆಗಿಯೋಕ್ಕೂ ನೀಟಾಗಿ ಕೊಟ್ಟಿಲ್ಲ. ಕೊಡಿ ಮಮ್ಮಿ, ನಾನು ತೆಗೆದ್ರೆ ಏನು ಕೊಡ್ತೀನಿ? 100 ರೂಪಾಯಿ ಕೊಡಬೇಕು. ಬರೋದಿಲ್ಲ. ಮಮ್ಮಿ ತೆಗಿಯಕ್ಕೆ ಬರಲ್ಲ ನಂಗೆ, ನೋಡಿಲ್ಲ. ಜಸ್ಟ್ 1 ಫಿಂಗರ್ ನೋಡಿಲಿ ಪವರ್. ಸಾರಿಗೆ ಚಿಕನ್ ರೆಡಿ ಆಗೈತಿ ಮತ್ತು ಪೇಸ್ಟು ರೆಡಿ ಆಗತ್ತೈತಿ. ಈಗ
ಚಿಕನ್ದು ಎಲ್ಲ ಬೆಂದಿತ್ತು, ಅದಕ್ಕೆ ಮಸಾಲೆ ಹಾಕಿದ್ರು, ಸಾರ್ದು ಮಸಾಲೆ ಹಾಕಿ ಕುದಿಸ್ಬೇಕು. ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಮುಗೀತು ಸಾರು. ಅಷ್ಟ ಸಿಂಪಲ್. ಸಾಕು ಬೇಡ. 1 ಸ್ಪೂನ್ ಧನಿಯಾ ಪೌಡರ್ ಹಾಕತ್ತಾರ. ಕುಕಿಂಗ್ ವಿತ್ ಸುಜಾತ ಆಗ್ಬಿಡ್ತಿದ್ದ ವ್ಲಾಗ್. ಎಲ್ಲ ಪೌಡರ್ ಎಲ್ಲ ಹೇಳ್ಬಿಟ್ವಿ ನಾವು ಏನೇನು ಹಾಕ್ತೇವೆ ಅಂತ. ಬಿರಿಯಾನಿ ಇಸ್ ಡನ್. ಬಿರಿಯಾನಿ ಆಗೈತಿ, ಈಗ ಆಗಲೇ ಆತ 2 ವಿಷಲ್ ಮುಗೀತದ. ಈಗ ಸಾರು ಕುದಿಬೇಕು. ಸಾರು ಕುದ್ದು ಆಗ್ಬಿಟ್ರೆ ಲಂಚ್. ಖಾರ ಜಾಸ್ತಿನ ಹಾಕೋದು ನಮ್ಮ ಮನ್ಯಾಗ. ಒಂದ ಮನೆ ಒಂದ ಫ್ಯಾಮಿಲಿ, ಬಟ್ ಎಷ್ಟು ಡಿಫ್ರೆನ್ಸಸ್ ಇರ್ತೈತೆ ನೋಡ್ರಿ. ನಾನು ಏಕದಮ್ ಭಾಳ ಅಂದ್ರೆ ಭಾಳ ಸ್ಪೈಸಿ ತಿನ್ನಕ್ಕೆ ನಾನು. ಮಮ್ಮಿ ಮತ್ತು ಅಪ್ಪಾಜಿನೂ ಸ್ಪೈಸಿ ತಿಂತಾರೆ, ಬಟ್ ನನಗಿಂತ ಸ್ವಲ್ಪ ನೆಕ್ಸ್ಟ್ ಲೆವೆಲ್. ನನ್ನಿಬ್ಬರು ಸಿಸ್ಟರ್ಸು ತಿನ್ನಲ್ಲ, ಅಂದ್ರೆ ಒಂದು ಲೆವೆಲಿಗೆ ತಿಂತಾರೆ ಸ್ಪೈಸಿ, ಅವ್ರಿಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಎಷ್ಟು ಸೋ ಮಚ್ ಆಫ್ ಡಿಫ್ರೆನ್ಸ್. ಅದು ಮಮ್ಮಿ, ಆದರೂ ಮಮ್ಮಿ ಯಾವಾಗಲೂ ಸ್ಪೈಸಿನ ಮಾಡೋದು. ಬಿಕಾಸ್ ಯು ನೋ ರೈಟ್. ಇನ್ನೊಂಚೂರು ಮಸಾಲೆ ಹಾಕ್ಲಿ ಅಂತೇಳಿ ನನಗೆ ಕೇಳತ್ತಾರೆ. ಈಗ ಈ ಮಸಾಲೆ ಇನ್ನೊಂಚೂರು ಇದಕ್ಕೆ ಹಾಕ್ಲಿ ಅಂತ ನನಗೆ ಕೇಳತ್ತಾರೆ. ನಾ ಏನು ನೀನಲ್ಲ ದಪ್ಪ ಬೇಕು ಸಾಕು ಅನ್ಸತ್ತೆ ಮಮ್ಮಿ, ಇಷ್ಟಿಲ್ಲಿ ಅಂತ ನಾನು ಹೇಳೋದಷ್ಟ. ಇನ್ನೊಂಚೂರು ಹಾಕ್ಬಿಡು, ಇನ್ನೊಂದು ಸ್ಪೂನ್ ಅಂತ ಹಾಕು. ಇನ್ನೊಂದು ಸ್ಪೂನ್ ಹಾಕತ್ತಾರ ನನ್ನ ಮಾತು ಕೇಳ್ಕೊಂಡು. ತಿನ್ನಕ್ಕೆ ನೀನು ಅಂತಂದ್ರೆ ನಾನು ಒಬ್ಬಕ್ಕೆ ತಿಂತೀನ, ನೀವು ತಿಂತೀರಿ ಎಲ್ಲರೂ. ಅದೇ ಹೇಳಿದ್ನಲ್ಲ ಗಾಯ್ಸ್, ಪ್ರಿಫರೆನ್ಸ್, ಪ್ರಯಾರಿಟೀಸ್. This is my cute mom. ಚಿಕನ್ ಬಿರಿಯಾನಿ ರೆಡಿ ಆಯ್ತು, ಸಾರು ರೆಡಿ ಆಯ್ತು, ಅದ್ರ ಜೊತೆ ಈರುಳ್ಳಿ ಮತ್ತು ಲೆಮನ್ ಇರಲೇಬೇಕಲ್ಲ. ಸೊ ಈಗ ಚಾಪ್ ಮಾಡೋಣ. ಈಗ ಎಲ್ಲ ಆಯ್ತು ಕಿಚನ್ನಿಂದ. ಈಗ ಹೊರಗೆ ಹೋಗಿ ಊಟ ಮಾಡೋಣ. ಬರ್ರಿ. ಸ್ನಾನ ಮಾಡ್ಕೊಂಡು ಬಂತು ಈಗ ಮಮ್ಮಿ. ಇಟ್ಸ್ ಮೈ ಕ್ಯೂಟ್ ಮಾಮ್. ದ ಬ್ಯೂಟಿಫುಲ್ ಮಾಮ್. ಊಟ ಮಾಡೋಣ ಮಮ್ಮಿ. ಈಗ ಟೇಸ್ಟ್ ಮಾಡೋಕೆ ಕುಂತೇವಿ. ನಾನು ಸಾರು ಹಾಕ್ಕೊಂಡೇನಿ ಬಿರಿಯಾನಿ ಜೊತೆ. ಮಮ್ಮಿ ಸಾರು ತಿನ್ನಲ್ಲ ಬಿರಿಯಾನಿಗೆ, ಬರೀ ಬಿರಿಯಾನಿ ತಿಂತಾರೆ. ಸೊ ಈಗ ಟೇಸ್ಟ್ ಮಾಡೋಣ. ಈಗ ಸಾರನ್ನ ಮಿಕ್ಸ್ ಮಾಡ್ತೇನೆ. ಮೈಸೂರ್ದು RRR ಬಿರಿಯಾನಿ ಟೇಸ್ಟ್ ಮಾಡೀನಿ, ಬೆಳಗಾಮ್ದು ನಿಯಾಸ್ ಬಿರಿಯಾನಿ ಟೇಸ್ಟ್ ಮಾಡೀನಿ. ಬಟ್ ಮಮ್ಮಿ ಮಾಡಿದ ಬಿರಿಯಾನಿ ನೆಕ್ಸ್ಟ್ ಲೆವೆಲ್. ಟೇಸ್ಟ್ ಮಾಡಿ ಅಲ್ಲ ಅವಾಗಿಂದ ಮಾಡ್ಕೊಂತೀನಿ ಅಂದ್ರೆ ವಿಡಿಯೋಗೆ ಅಂತ ಏನು ಹೇಳತ್ತಿಲ್ಲ, ಸೀರಿಯಸ್ಲಿ ಮಮ್ಮಿ ಇಟ್ಸ್ ನೆಕ್ಸ್ಟ್ ಲೆವೆಲ್ ಬಿರಿಯಾನಿ. ಮಮ್ಮಿ ಮಾಡೋ ಚಿಕನ್ ಬಿರಿಯಾನಿ ಯಾವತ್ತೂ ಫ್ಲಾಪ್ ಆಗಲ್ಲ, ಆಲ್ವೇಸ್ ಬೆಸ್ಟ್. ಮಸ್ತ್ ಆಗೈತಿ. ಈಗ ಲೆಮನ್ ಹಿಂಡ್ಕೊತೀನಿ. ಲೆಮನ್ ಹಾಕೋ ಮಮ್ಮಿ. 1 2
ಹೆವನ್. ಖಾರನೂ ಕರೆಕ್ಟ್ ಐತಿ, ಖಾರ ಮೀಡಿಯಮ್ ಐತಿ. ಇನ್ನೂ ಬೇಕಾಗಿತ್ತಲ್ಲ, ಖಾರ ಇನ್ನೂ ಇದ್ರೂ ಚಲೋ ಇತ್ತು. ಖಾರ ಒಂದ್ಸಲ ಯಾವತ್ತೋ ಲಾಸ್ಟ್ ಟೈಮ್ ಭಾಳ ಖಾರ ಮಾಡಿಬಿಟ್ಟಿತ್ತು ಮಮ್ಮಿ. ಈ ಸಲ ನಾರ್ಮಲ್ ಐತಿ. ಮೆಣಸಿನ್ಕಾಯ್ದು ಸ್ವಲ್ಪ ಖಾರ ಕಡಿಮೆ ಇತ್ತು ಅನಿಸ್ತು, ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕಿದೆ ಅಂತ ಇಷ್ಟು ಲೆವೆಲಿಗೆ ಬಂದಿರ್ತದೆ. ಇಲ್ಲಾಂದರೆ ಇನ್ನು ನಿನ್ನ ಬೇಕಾಗಿರೋಷ್ಟು ಖಾರ ಸಿಗ್ತಿರಲಿಲ್ಲ. ನನ್ನ ಲೆವೆಲಿಗೆ ಖಾರ ಇದಲ್ಲ, ನಾನು ಭಾಳ ಖಾರ ತಿಂತೀನಿ. ಇದು ಮೀಡಿಯಮ್ ಐತಿ, ಎಲ್ಲರೂ ತಿನ್ಬೋದು ಇದನ್ನ ಅಲ್ಲ. ಹಿಂಗೆ ಚಿಕನ್ ಲೆಗ್ ಪೀಸ್ ಭಾಳ ಇಷ್ಟ. ಸೊ ಎನಿ ಟೈಮ್ ಚಿಕನ್ ತಂದಾಗ ಒಂದು ಲೆಗ್ ಪೀಸ್ ನಂಗೆ ಅಂತ ಹೇಳಿ ತರ್ತೀವಿ. ಬೇರೆ ಚಿಕನ್ ಪೀಸ್ ತಿನ್ನಲಿಲ್ಲ, ಹಂಗೆ ಬರೀ ಲೆಗ್ ಪೀಸ್ ಅಂತಂದ್ರೆ ನಾನು ಒಂದು 4 ಲೆಗ್ ಪೀಸ್ ಪಕ್ಕ ತಿಂತೀನಿ, 2 ಕೋಳಿ ಕಾಲು ತಿಂತೀನಿ. ಆ್ಯಂಡ್ ಜಾಸ್ತಿ ಬಿರಿಯಾನಿನಾಗ ನಂಗೆ ಇಷ್ಟ. ಲೆಗ್ ಪೀಸ್ ಬಿರಿಯಾನಿನಾಗ ಇದ್ರೆ ಅದು ಒಂಥರ ಟೇಸ್ಟ್ ಭಾರಿ ಮಸ್ತ್ ಇರ್ತೈತಿ. ಮಮ್ಮಿ ಏನೋ ಮಾತಾಡೋಣ ಹೊಲ್ತು ಫುಲ್ ಬ್ಯುಸಿ ಆಗಿಬಿಟ್ಟಿತ್ತು ತಿನ್ನೋದ್ರಾಗ. ಹೆಂಗೆ ಅನಿಸ್ತೈತಿ ನಿಂಗೆ ನಾವು ಇಷ್ಟು ಹೊಗಳ್ತೇವಲ್ಲ ಚಿಕನ್ ಬಿರಿಯಾನಿ, ನೀನು ಮಾಡೋ ಚಿಕನ್ ಬಿರಿಯಾನಿಗೆ? ನನಗೆ ಹೊಗಳಕತ್ತೀವಿ. ಹೊಗಳಿಕ್ಕಂದ್ರೆ ಮತ್ತು ನಿನಗೆ ಸಿಗ್ಬೇಕಲ್ಲ ಅದು. ಆ್ಯಂಡ್ ಎನಿ ಟೈಮ್ ನನಗಂತೂ ಮಮ್ಮಿ ಮಾಡೋದು ನಂಗೆ ಬಿರಿಯಾನಿ ಭಾಳ ಇಷ್ಟ. ನಿನ್ನ ಸ್ಟೈಲ್ ನಂಗೆ ಮಾಡೋ ಅಂತ ಹೇಳ್ತಿರ್ತೇನೆ. ದಮ್ ಬಿರಿಯಾನಿ ಅದು ಇದು ಎಲ್ಲ ಮಾಡಿ ಟ್ರೈ ಮಾಡೇವು ಮನ್ಯಾಗ. ಬಟ್ ಇದು ಮಮ್ಮಿ ಏನು ಬಿರಿಯಾನಿ ಮಾಡ್ತೈತಲ್ಲ ಇದು ಬೆಸ್ಟ್. ಇದು ಅದು ಯಾಕೆ ಬೆಸ್ಟ್ ಆಗೈತೆ ಅಂದ್ರೆ ಫಸ್ಟ್ ಟೇಸ್ಟ್ ತೊಗೊಂಡಿದ್ದೆ ಅದ್ರದ್ದು, ಅದಕ್ಕೆ ಅದಲ್ಲ ಫಸ್ಟ್ ಟೈಮ್ ಲೈಫ್ನಾಗ ಒಂದು ಚಿಕನ್ ಬಿರಿಯಾನಿ ತಿಂದಿದ್ದಂದ್ರೆ ಈ ಸ್ಟೈಲ್ನಾಗ ತಿಂದಿದ್ದು. ಸೊ ಇದಿಷ್ಟ. ಎಲ್ಲರೂ ಮನೆಯಾಗೂ ಬಿರಿಯಾನಿದು ಡಿಫ್ರೆಂಟ್ ಟೇಸ್ಟ್ ಆಗ್ತೈತಿ. ಹಾಕೋ ಐಟಮ್ಸ್ ಇದೇ ಇದ್ದರೂ ಅದೊಂಥರ ಕೈನ ಬೇರೆ ಅಲ್ಲ ಮಮ್ಮಿ? ಎಲ್ಲ ಐಟಮ್ಸ್ ಇದೆ ಒಂದೇ ಥರ, ಅವ್ರ ಕೈಗಳು ಬೇರೆ ಬೇರೆ, ಹಿಂಗಾಗಿ ಟೇಸ್ಟ್ ಬೇರೆ ಆಗ್ತದೆ. ಸೊ ಈಗ ಫಾಸ್ಟಾಗಿ ತಿಂದು ಅದನ್ನ ಫೀಲ್ ಮಾಡ್ಬೇಕು ನಾನು ಬಿರಿಯಾನಿ ಎಲ್ಲ. ಈಗ ನೀಟಾಗಿ ತಿಂದು ಮುಗಿಸೋಣ, ಓಕೆನಾ? ಊಟ ಮುಗೀತೀಗ, ಎಲ್ಲ ತೆಗ್ದಿಟ್ಟು ಕ್ಲೀನ್ ಮಾಡಿ ಕುಂತೇವಿ. ಹೆಂಗೆ ಅನಿಸ್ತು ಮಮ್ಮಿ ಊಟ? ಚೆನ್ನಾಗಿತ್ತು ಬಿರಿಯಾನಿ. ನಾನ್ ವೆಜ್ ಅಷ್ಟೇ ಒಂದೇ ಊಟ. ಮತ್ತೊಂದು ಸರಿ ತಿನ್ಬೇಕಂದ್ರೆ ಅಷ್ಟು ಇಂಟ್ರೆಸ್ಟ್ ಇಲ್ಲಂಗೆ ತಿಂದರೂ ಇಂಟ್ರೆಸ್ಟ್ ಇಲ್ಲಂಗೆ ಅಷ್ಟೆ. ಮಮ್ಮಿ ನಾನ್ ವೆಜ್ ಪ್ರಿಯೇ ಅಲ್ಲ, ಮಮ್ಮಿಗೆ ವೆಜ್ ಐಟಮ್ಸ ಭಾಳ ಇಷ್ಟ. ದ್ಯಾಟ್ಸ್ ಅಬೌಟ್ ಇಟ್ ಫಾರ್ ದಿಸ್ ವ್ಲಾಗ್ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ವಿತ್ ಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮದು ಸಂಡೇ ಹೆಂಗೆ, ನಿಮ್ಮ ಮನ್ಯಾಗ ಯಾವ್ಯಾವ ಥರದ ಸ್ಪೆಷಲ್ ಐಟಮ್ಸ್ ಮಾಡಿ ನೀವು ತಿಂತೀರಿ ಅಂಥೇಳಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ವ್ಲಾಗ್ ಇಲ್ಲ ಎಂಡ್ ಮಾಡೋಣ ಮಮ್ಮಿ. ಎನಿಥಿಂಗ್ ಯು ವಾಂಟ್ ಟು ಸೇ? ಆಯ್ತಲ್ಲ, ಎಲ್ಲ ಕವರ್ ಆಗೈತಲ್ಲ. ಮತ್ತು ಸ್ವಲ್ಪ ಮೇನ್ ಥಿಂಗ್ ಸಪೋರ್ಟ್ ಮಾಡ್ಕೊತಿರ್ರಿ. ಮಮ್ಮಿ ಅಂತೂ ಭಾಳ ಸಪೋರ್ಟ್ ಮಾಡ್ತಾರೆ. ಮಮ್ಮಿ ನಾನೊಂದು ಎಲ್ಲ ಹೇಳಬೇಕು, ಒಂದು ಯಾವ್ದಾರ ಹೊಸ ವ್ಲಾಗ್ ಹಾಕಲಿ ಫುಲ್ ಅವ್ರದ್ದು ವಾಟ್ಸಾಪ್ ಎಲ್ಲ ಚಾಟ್ಸ್ಗೂ ಶೇರ್ ಮಾಡ್ತಾರೆ ಮಮ್ಮಿ. ಶಿ ಇಸ್ ಅ ಬಿಗ್ ಸಪೋರ್ಟ್. ಈ ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಗೈಸ್. ಬಾಯ್.